ಸಿಂಧನೂರು ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರವಾದ ಹಂಬಾ ಮಠಕ್ಕೆ ಇಂದು ಮಾಜಿ ಸಂಸದರಾದ ಶ್ರೀ ಕೆ.ವಿ. ವಿರೂಪಾಕ್ಷಪ್ಪ ಇವರು ಮೊದಲಿಗೆ ಶಕ್ತಿಪೀಠಕ್ಕೆ ಪೂಜೆ ಸಲ್ಲಿಸಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶಿಲಾವಿನ್ಯಾಸದ ಕಾಮಗಾರಿ ವೀಕ್ಷಿಸಿ ನಂತರ ಶಿಲೆಯ ಕೆಲಸವನ್ನು ವೀಕ್ಷಿಸಿ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿ ದೇವಸ್ಥಾನದ ಕೆಲಸದ ಜೊತೆಗೆ ದೂರದ ಊರಿನಿಂದ ಬರುವ ಭಕ್ತಾದಿಗಳಿಗೆ ಯಾತ್ರಿಕರಿಗೆ ಸುಸಜ್ಜಿತ ಕೊಠಡಿ ಹಾಗೂ ಮೂಲಸೌಕರ್ಯ ಕಲ್ಪಿಸಲಾಗುವುದು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಅಂಪನಗೌಡ ಬಾದರ್ಲಿ, ಮಾಜಿ ಶಾಸಕರಾದ ವೆಂಕಟಪ್ಪರಾವ್ ನಾಡಗೌಡ, ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ, ತಾಲೂಕು ದಂಡಾಧಿಕಾರಿಗಳಾದ ಅರುಣ್ ಎಚ್.ಎಸ್. ದೇಸಾಯಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು. ಶಕ್ತಿ ಪೀಠದ ಶಕ್ತಿಯನ್ನು ಇಡೀ ಭಾರತಕ್ಕೆ ಪರಿಚಯಿಸಬೇಕು ಮತ್ತು ಪ್ರದೇಶಕ್ಕೂ ಕೂಡ ಪರಿಚಯಿಸಬೇಕು. ಆ ನಿಟ್ಟಿನಲ್ಲಿ ನಾವು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡುವುದರ ಜೊತೆ ಅದರ ಆವರಣ ಅದನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ನಿರ್ಮಾಣ ಮಾಡತಕ್ಕಂಥದ್ದು. ಈಗ 400 ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ ಅಂತ ನಾವೆಲ್ಲರೂ ಕೂಡ ಹೇಳುತ್ತೇವೆ. ಏನಾಗಿದೆ ಪರಿಸ್ಥಿತಿ? ಭಕ್ತರು ಬಂದು ಉಳ್ಕೊಳ್ಳೋ ಜಾಗ ಇಲ್ಲ, ಉಳ್ಕೊಂಡ್ರೆ ಮೂಲಭೂತ ಸೌಲಭ್ಯ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ, ಕುಡಿಯೋಕೆ ನೀರು ಇಲ್ಲ, ಸಹಕಾರ ಇಲ್ಲ, ಬಹಳ ಅಧ್ವಾನದ ಪರಿಸ್ಥಿತಿ. ನನಗನ್ನಿಸ್ತದೆ ಅದು ಇಷ್ಟು ವರ್ಷ ಆ ದೇವಿಯ ವಿಶೇಷಗಳು ಗೊತ್ತಿಲ್ಲ ನಮಗೆ. ಈಗೇನೋ ಎಲ್ಲರಿಗೂ ನಮ್ಮೆಲ್ಲರಿಗೂ ಸದ್ಬುದ್ಧಿ ಕೊಟ್ಟು ಜನ ತಾಯಿ ಒಂದು ತೀರ್ಮಾನ ತಗೊಂಡಂತ ನನಗನ್ನಿಸ್ತದೆ. ಕಾಲ ಬಂದಾಗ ಏನಾಗಬೇಕು ಆಗ್ತವೆ ಅನ್ನೋ ಮಾತಿನಂತೆ ಅದೊಂದು ಕಾಲ ಬಂದಿದೆ ಅನ್ನೋ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಇದನ್ನು ಯಾತ್ರಾ ಸ್ಥಳ ಮಾಡಬೇಕು. ಈ ಬಹಳ ಮಂದಿ ಕೂತಂತವರು ಇದುವರೆಗೂ ದೇವಸ್ಥಾನದವ್ರಿಗೆ ನಾವಂದ ಇದ್ರೆ ಸಾಕು, ನಮ್ಮ ಪೂರ್ತಿಗೆ ಅಂಬಾದೇವಿ ಸಾಕು ಅನ್ನೋರು ಇದ್ರೇನೋ ಜಾಸ್ತಿ ಅಂತ ನನಗೆ ಅನಿಸ್ತದೆ. ಅಷ್ಟೇ ಸಾಕು ಜಗತ್ತಲ್ಲಿ, ಬೇರೆ ಬರ್ತಾರ ನಮಗೆ. ಇವತ್ತು ನಾವು ಈ ದೇವಸ್ಥಾನವನ್ನು ದೇಶಕ್ಕೆ ಪರಿಚಯಿಸಬೇಕು, ಜಗತ್ತಿಗೆ ಪರಿಚಯಿಸಬೇಕು, ಹೆಚ್ಚು ಭಕ್ತರ ಮೇಲೆ ಬರಲಿಕ್ಕೆ ಆಕರ್ಷಣೆಗೊಳಿಸಬೇಕು. ಇದೊಂದು ಐತಿಹಾಸಿಕ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು. ಅದರಿಂದ ಏನು ಲಾಭ? ವರದಿಗಾರರು ಕೆ. ಯಂಕಪ್ಪ ಚನ್ನಳ್ಳಿ, ಅಪೋ ನ್ಯೂಸ್, ಸಿಂಧನೂರು.